ಇಷ್ಟೆಲ್ಲ ಆಗ್ತಾ ಇದ್ರೂ ಜುಡಿಷಿಯರಿ ಆಸ್ ಕೆಪ್ ಕ್ವೈಟ್. ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ರಿ, ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ ಸರ್. ಇಷ್ಟೆಲ್ಲದರ ನಡುವೆನೂ ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷಿಯರಿ ಕೈಯಲ್ಲಿದೆ. ಇದಕ್ಕೆ ಏನಾದರೂ ಜುಡಿಷಿಯರಿ ಏನಾದರೂ ಇಂಟರ್ವ್ಯೂನ್ ಆಗಬೇಕಾ, ಸೂಮೋಟೋ ಇಂಟರ್ವ್ಯೂನ್ ಆಗಬೇಕಾ ಬೇರೆ ಕೇಸ್ಗಳಲ್ಲಿ ಆದಂಗೆ ಅಂತ? ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ. ಎಲೆಕ್ಷನ್ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ, EVMನಲ್ಲಿ ಮ್ಯಾನಿಪುಲೇಷನ್ ನಡೀತದೆ, ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಪುಲೇಷನ್ ನಡೀತದೆ ಅಂತಿರೋದು ಚಿಲ್ಮೆ ಇದನ್ನೆಲ್ಲ ಹೇಳಿದ್ದೀವಿ. ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದರು ಇದರಲ್ಲಿ ಮೀಡಿಯಾದಲ್ಲಿ, ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ. ಸರ್, ಎಲ್ಲ ಬಿಜೆಪಿ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಸರ್. ನೀವು ಹಿಂದೆ ಭಾಷಣ ಮಾಡಿದ್ದು, ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್. ಇಲ್ಲಿ ನೀವು ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಟೈಮಲ್ಲಿ ಸರ್, ಸತ್ತವರು ಗೆಟ್ಟವರೆಲ್ಲ ನನಗೆ ವೋಟ್ ಹಾಕಿದ್ರು, ನಾನು ಗೆದ್ದೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸರ್. ಯಾವಾಗ ಮತಗಳ ವಿಚಾರ ಬಂದ ನಂತರದಲ್ಲಿ ಯಾವಲ್ಲಿ ಹೇಳೇ ಇಲ್ಲ. ಬನ್ನಿ ಕಾಂಗ್ರೆಸ್ ನೋಡಪ್ಪ, ಸತ್ತವರು ವೋಟ್ ಹಾಕಿದ್ರೆ, ಈಗ ಒಂದು ವೇಳೆ ಸತ್ತವ್ರ ಕೈಲಿ ವೋಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು? ಅದಕ್ಕೆ ಯಾರ್ರೀ ಜವಾಬ್ದಾರರು? ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್. ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡಕ್ಕೆ, ವೋಟ್ ಮಾಡಕ್ಕೆ? ಪೀಟರ್ ಇದ್ರು ಅಂತ ಸರ್, ಚುನಾವಣಾ ವೀಕ್ಷಕ ಪೀಟರ್ ಇದ್ರು, ಅದನ್ನ ಗೆದ್ದಿದ್ದಾರೆ ಅಂತ ಬಿಜೆಪಿ. ಪೀಟರ್ ಇಲ್ಲದೆ ಹೋಗಿದ್ರೆ ನಾನು ಸೋಲ್ಸ್ಬಿಡ್ತಿದ್ರು ಇವರು. ಸ್ಟ್ರಾಟಜಿ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.